ಘಟನೆ ದರ್ಶನ್ ಅವ್ರು ಮಾಡಿಬಿಟ್ರು ಅಂತ. ಆ ಹೆಣ್ಣಿನ ಮೋಹದಿಂದ, ಕೆಲವೊಮ್ಮೆ ಮಕ್ಕಳ ಮೋಹದಿಂದನೋ ಮತ್ತೆ ಮೋಹದಿಂದ ಭಾಳಷ್ಟು ದೊಡ್ಡ ದೊಡ್ಡ ತಪ್ಪುಗಳನ್ನು ಮನುಷ್ಯ ಮಾಡಿ ಹೋಗಿಬಿಡ್ತಿರ್ತಾನೆ. ಆ ತಪ್ಪುಗಳಿಂದ ಬಚಾವ್ ಆಗಬೇಕಾಗ್ತದೆ. ಉಳಿದಿರೋ ದಾರಿ ಏನು ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಸಹಜವಾಗಿ ಈ ಎಲ್ಲನೂ ನೆನಪಿಸ್ಕೊಂಡಾಗ ದರ್ಶನ್ನಂಥ ತಪ್ಪುಗಳನ್ನ ಯಾರು ಮಾಡಬಾರ್ದಪ್ಪ ಅನ್ನುವಂಥ ಮಾತನ್ನು. ಜೊತೆಗೆ ದರ್ಶನ್ ಇದರಿಂದ ಈ ಮಾಫಿ ಸಾಕ್ಷಿಗಳಿಂದ ವಿನಯ ಆಗಿರ್ಬೋದು, ಪ್ರದೋಷ್ ರಾವ್ ಆಗಿರ್ಬೋದು, ಇವ್ರು ಮಾಫಿ ಸಾಕ್ಷಿಯಾಗಿ ಇವರೇನೋ ಹೊರಗೆ ಉಳಿದು ಬರ್ಬೋದು, ತಮ್ಮ ಉಳಿವೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ತಪ್ಪಂತಲ್ಲ, ನನಗಂತ ಯಾವುದೋ ಒಂದು ಆಸಕ್ತಿ ದಿನ ಮಾಡಿದಪ್ಪ ನಮ್ಮ ತಪ್ಪಾಯಿತು, ಇದೆಲ್ಲ ಮಾಡಿಸವನು ಅಂತೇಳಿ ಒಂದು ಹೇಳಿಕೊಂಡು ಮಾಫಿ ಸಾಕ್ಷಿ ಕೊಟ್ಟು ದಾಟುವಂಥ ಕೆಲಸ ಮಾಡಿ ದರ್ಶನ ಶಿಕ್ಷಿಸುವಂಥ ಕೆಲಸ ಇವತ್ತು ಶಿಕ್ಷಿಸುವಂಥದ್ದೇನೋ ಹೆಚ್ಚುಗಳ ಮೇಲೆ ಸಾಧ್ಯತೆಗಳು ಎಲ್ಲ ಹೆಚ್ಚಾಗಿದ್ದಾವೆ. ಹೀಗಾಗಿ ದರ್ಶನ್ ಹೊರಗೆ ಬರುವಂಥದ್ದು ಭಾಳ ಕಷ್ಟ ಅಂತೇಳಿ. ಯಾಕೆಂದರೆ ಆ ಸಂದರ್ಭದಲ್ಲಿ ನೀವು ನೋಡಿದ್ರಿ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಪ್ರಚಾರ ಆಯಿತು, ಯಾವ ರೀತಿ ಬಂತು, ಪೊಲೀಸರು ಸಹಿತ ಎಷ್ಟು ಒಂದು ಏನಪ್ಪ ಅಂದರೆ ಕಟ್ಟುನಿಟ್ಟಿನಿಂದ ವರ್ಕ್ ಮಾಡಿದರು ಖಾಕಿಧಾರಿಗಳು. ದರ್ಶನ್ ಅವ್ರಿಗೆ ಒಂದು ರೀತಿ ದೊಡ್ಡ ಪಾಠ ಆಯ್ತಿಲ್ಲ ಅಂತಲ್ಲ, ಅದಕ್ಕಾಗಿ ಅನುಭವಿಸುವಂಥ ಶಿಕ್ಷೆ ದೊಡ್ಡದಾಯ್ತಪ್ಪ ಅಂತಂದರೆ ಇವತ್ತು ಹೊರಗೆ ಬರುವ ಸಾಧ್ಯತೆಗಳು ಕ್ಷೀಣ ಆಗ್ತಾ ಇದ್ದಾವೆ, ಜಾಮೀನು ಸಿಗೋದು ಕ್ಷೀಣ ಆಗ್ತಾ ಇದ್ದಾವೆ. ಅಂದರೆ ಇದನ್ನು ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಾವು ಏನಾಗ್ತದೋ ಡಿಸಿಷನ್ ಬರ್ತದೋ ಗೊತ್ತಿಲ್ಲ. ಆದರೆ ದರ್ಶನ್ ಅವರು ಮಾಡಿದಂಥ ಒಂದು ಯಾವುದೋ ಸಂದರ್ಭದ ಯಾವುದೋ ಗಳಿಗೆ ತಪ್ಪ ಅವರ ಇಡೀ ಜೀವಮಾನವನ್ನು ಒಳ್ಳೆಯ ಬದುಕನ್ನು ನಿಜವಾಗಿ ಭಾಳ ಎತ್ತರದ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ಅವರು ಮೀಡಿಯಾದ, ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲೇ. ಅಂಥ ವ್ಯಕ್ತಿ ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಪವಿತ್ರ ಗೌಡ ಅವರಾದರೂ ಅಥವಾ ಮತ್ತಾರಾದರೂ ಬೇಡ ತಾವ ಆದರೂ ಗೊತ್ತಿಲ್ಲ, ಇವತ್ತು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ. ಅವ್ರ ಜೊತೆಗೆ ಇದ್ದವರು ಇವತ್ತು ಅವರಿಗೆ ಮಾಫಿ ಸಾಕ್ಷಿಯಾಗಿ ನಾವು ಹಿಡಿದು ದಾಟಿದ್ರೆ ಸಾಗಪ್ಪ ಅನ್ನೋ ಸ್ಥಿತಿಗೆ ಬಂದಿದ್ದನ್ನು ಗಮನಿಸಿದಾಗ ದರ್ಶನಿಗೆ ಇವತ್ತು ನಿಜವಾಗಿಯೂ ಶಾಕ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಎಲ್ಲನೂ ಅದ, ಇವತ್ತು ದೊಡ್ಡದ ಎಲ್ಲ ಅದ, ಚಂದದ ಮಡದಿ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದೂ ಸಹಿತ ಯಾರೂ ಇಲ್ಲದಂಥ ಪರಿಸ್ಥಿತಿ ತಮ್ಮಂತ ಅಂದ್ಕೊಂಡಿದ್ದು ದೊಡ್ಡ ದುರಂತ. ಸಹಜವಾಗಿ ಇದೊಂದು ಪವಿತ್ರ ಗೌಡರ ಮೇಲೆ ಏನೋ ರೇಣುಕಾ ಸ್ವಾಮಿ ಮಾಡಿದ್ನೋ ಇಲ್ಲವೋ ಅಥವಾ ಅವೆಲ್ಲ ಹೇಳ್ತಾರೆ ಇವತ್ತು ನಾವು ಮಾಡಿದ. ಮತ್ತು ನಾವು ಪ್ರಚೋದನಕಾರಿ ಇದ್ದು ವ್ಯಕ್ತಿ ಇಲ್ಲಂತಲ್ಲ. ಕೆಲವೊಂದು ವಿಡಿಯೋಗಳನ್ನ ಆ ಸಂದರ್ಭದಲ್ಲಿ ನಾವು ಈ ಮಾಧ್ಯಮದಲ್ಲಿ ನೋಡಿದ್ದೀವಿ, ಅದನ್ನು ಆ ಸಂದರ್ಭದಲ್ಲಿ ಅವನು ಮಾಡಿದ ತಪ್ಪನ. ಆದರೆ ಅದಕ್ಕೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದಾಗಿತ್ತು. ಆ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ರಿಂದಾಗೆ ಸಹಜವಾಗಿ ಇವತ್ತು ಏನಪ್ಪ ಅಂತಂದರೆ ದರ್ಶನ್ ಒಂದು ಇಲ್ಲದ ಶಿಕ್ಷೆಯನ್ನು, ಜೀವಾವಧಿ ಶಿಕ್ಷೆನೋ ಅಥವಾ ಮತ್ತೇನೋ ಶಿಕ್ಷೆ ಅನುಭವಿಸುವಂಥ ದುಸ್ಥಿತಿಗೆ ಬಂದು ನಿಂತಿದ್ದನ್ನು ನೋಡಿದಾಗ ಸಹಜವಾಗಿ ಅಭಿಮಾನಿಗಳೆಲ್ಲರೂ ಇದು ಆಗಲಪ್ಪ ಉಳಿಲಿ ಅವರನ್ನು ಬಯಸ್ತಾರೆ.